ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆಕ್ಸಿಮೀಟರ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಇದರಲ್ಲಿ ಬರುವಂತಹ PI ಅಂದ್ರೇನು, SpO2 ಅಂದ್ರೇನು, ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಹಾಗೆ ಇದನ್ನು ಬಳಸೋ ರೀತಿ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಒತ್ತಿ ವಿಡಿಯೋನ ಕೊನೆ ತನಕ ನೋಡಿ. ಇದು ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಹಾಗಾದರೆ ಅನ್ಬಾಕ್ಸಿಂಗ್ ಮಾಡೋಣ. ಅಕ್ಯುಶೋರ್ ಆಕ್ಸಿಮೀಟರ್ದು ಇದು ಪುಟ್ಟ ಡಿವೈಸು, ಆದರೆ ತುಂಬಾ ಹೆಲ್ಪ್ಫುಲ್ ಡಿವೈಸು. ಕರೋನಾದಂತಹ ಜಾಗತಿಕ ಸಂಕಷ್ಟ ಸಂದರ್ಭದಲ್ಲಿ ಎಲ್ಲರ ಮನೆಯಲ್ಲೂ ಇದು ಇರಲೇಬೇಕು ಅಂತ ನಾನು ಹೇಳ್ತೀನಿ. ನಿಮ್ಮಲ್ಲಿ ವಯಸ್ಸಾದವರಿದ್ದರೆ, ಮಕ್ಕಳಿದ್ದರೆ ಅವರ ಆಕ್ಸಿಜನ್ ಲೆವೆಲ್ನ ಆಗಾಗ ಟೆಸ್ಟ್ ಮಾಡಿ ನೋಡ್ತಾ ಇರ್ಬೋದು. ನಾವು ಮುಂಜಾಗ್ರತೆ ವಹಿಸ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಈ ರೀತಿಯಾದ ಪ್ರಾಡಕ್ಟ್ಗಳು ಬಂದು ಮೇಡ್ ಇನ್ ಚೈನಾದಲ್ಲೇ ಹೆಚ್ಚಾಗಿರುತ್ತೆ. ಬ್ಯಾನ್ ಮಾಡಿದಾಗ ಇಲ್ಲಿ ಚೈನಾದ ಪ್ರಾಡಕ್ಟ್ಸ್ನ ಅವರು PRC ಅಂತ ಹಾಕ್ತಾರೆ, ಅಂದರೆ ಪೀಪಲ್ ರಿಪಬ್ಲಿಕ್ ಚೈನಾ ಅಂತ ಹೇಳಿ ಹಾಕ್ತಾರೆ. ಇದು ಮ್ಯಾನುಫ್ಯಾಕ್ಚರ್ಡ್ ಚೀನಾ ಇರ್ಬೋದು, ಆದರೆ ಇದು ಇಂಪೋರ್ಟ್ ಆ್ಯಂಡ್ ಮಾರ್ಕೆಟೆಡ್ ಬೈ ಇಂಡಿಯಾ ಅಂತ ಇದೆ ಅಷ್ಟೇ. ಇಂಥ ಸಂದರ್ಭದಲ್ಲಿ ಏನೂ ಮಾಡಲಿಕ್ಕಾಗಲ್ಲ, ಕೊಂಡ್ಕೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ನೋಡೋಣ ಬನ್ನಿ ಏನೇನಿದೆ ಇದರಲ್ಲಿ ಅಂಥೇಳಿ. ಈ ಆಕ್ಸಿಮೀಟರ್ ಸೆಟ್ನಲ್ಲಿ ಒಂದು ಆಕ್ಸಿಮೀಟರ್ ಡಿವೈಸು, 2 ಸೆಲ್ಲು, ಹಾಗೆಯೇ ಒಂದು ಸೇಫ್ಟಿ ಬೆಲ್ಟ್ ಇದೆ. ನಿಮಗೆ ಈ ಪ್ರಾಡಕ್ಟ್ನ ತಗೊಳ್ಬೇಕು ಅನ್ನೋದಾದರೆ ಇದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡಿ ನೋಡ್ಕೋಬೋದು. ಈ ಡಿವೈಸ್ ಜೊತೆಗೆ ಒಂದು ಮ್ಯಾನ್ಯುಯಲ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ರೀತಿಯಾಗಿ ಬಳಸಬೇಕು ಇದನ್ನು, ಹಾಗೆಯೇ ರೀಡಿಂಗ್ಸ್ ಹೇಗೆ ತೊಗೊಳ್ಬೇಕು, ಮತ್ತು ಇದು ಯಾವ್ಯಾವುದು ರೀಡಿಂಗ್ಸು, PI ಅಂದ್ರೇನು, SpO2 ಅಂದ್ರೇನು, ಅದೆಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಇದನ್ನು ಕ್ಲೀನಾಗಿ ಓದ್ಕೊಂಡು ನೀವು ಇದನ್ನು ಬಳಸ್ಕೊಳ್ಬೋದು. ಹಾಗೆಯೇ ಇದ್ರ ಜೊತೆಗೆ ಪ್ರಾಡಕ್ಟ್ ಕ್ವಾಲಿಫೈಡ್ ಸರ್ಟಿಫಿಕೇಟ್ ಅಂತ ಹೇಳಿ ಒಂದು ಕಾರ್ಡನ್ನು ಕೂಡ ಕೊಟ್ಟಿದ್ದಾರೆ. ಇದು ಟೆಸ್ಟೆಡ್ ಅಂತ ಹೇಳಿ. ಇದು ತುಂಬಾ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಜಾರಿ ಬೀಳುವಂಥ ಸಂದರ್ಭ ಭಾಳ ಇರುತ್ತೆ. ಹಾಗಾಗಿ ಇದು ಬೆಲ್ಟ್ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು. ಇದನ್ನು ಕುತ್ತಿಗೆಗೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕೈಯಲ್ಲಿ ಸುತ್ತಕೊಂಡು ಇದನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಥ್ರೆಡ್ ಹಾಕ್ಲಿಕ್ಕಂತಲೇ ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ. ಇಲ್ಲಿ ನಾವು ಈ ದಾರನ ಹಾಕ್ಕೊಂಡು ನಿಧಾನವಾಗಿ ಈ ರೀತಿಯಾಗಿ ಎಳ್ಕೊಂಡು ಟೈಟ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಬೇಕಾದಾಗ ಹಾಕ್ಕೊಳ್ಬೋದು, ಇಲ್ಲದಾಗ ತೆಗೆದಿಡ್ಬೋದು. ಹಾಗೆಯೇ ಇದನ್ನು ಸೆಲ್ ಯಾವಾಗಲೂ ಹಾಕಿಡಬಾರ್ದು. ಸೆಲ್ ವೀಕ್ ಆಗೋದ್ರಿಂದ ಯಾವಾಗಲೂ ಸೆಲ್ ಹಾಕಿಡಬಾರ್ದು. ನಾವು ಯೂಸ್ ಮಾಡಬೇಕಾದ್ರೆ ಮಾತ್ರ ಸೆಲ್ ಹಾಕ್ಕೊಂಡು ಇದನ್ನ ಬಳಸ್ಕೊಳ್ಬೇಕಾಗತ್ತೆ. ಇದನ್ನು ತುಂಬಾ ಈಸಿಯಾಗಿ ಬಳಸ್ಕೋಬೋದು. ನೋಡಿ, ನಾನೀಗ ನಮ್ಮ ಡಿವೈಸ್ ರೆಡಿಯಾಗಿದೆ. ನನ್ನ ಫಿಂಗರ್ ಟಿಪ್ನ ಇಟ್ಬಿಟ್ಟು ನೋಡ್ತೀನಿ. ಈಗ ಆನ್ ಮಾಡಿ ಸಾರಿ, ಇದು ಸರಿ. ಈಗ ಸೆಲ್ ಹಾಕೋಣ ಬನ್ನಿ. ಸೆಲ್ ಹಾಕೋಣ. ಇದರಲ್ಲಿ ಸೆಲ್ ಹಾಕಿಬಿಟ್ಟು ಇದು ಪಾಸಿಟಿವ್ ನೆಗೆಟಿವ್ ಕಾಣ್ತಾ ಇದೆಯಲ್ಲ, ಈ ರೀತಿಯಾಗಿ ಒಂದು ಹೀಗೆ ಆಪೋಸಿಟಾಗಿ ಹಾಕಿ ಈ ಮೇಲ್ಗಡೆ ಇದನ್ನು ಕ್ಲೀನಾಗಿ ಸ್ಲೈಡ್ ಮಾಡಿ ಕೂರಿಸ್ಬಿಟ್ರೆ ಆಯಿತು. ನಮ್ಮ ಡಿವೈಸ್ ರೆಡಿಯಾಗಿದೆ. ಈಗ ಹೇಗೆ ರೀಡಿಂಗ್ಸ್ ತೊಗೊಳ್ಳೋದು ಅನ್ನೋದನ್ನು ನೋಡೋಣ. ಯಾವಾಗಲೂ ಮಧ್ಯದ ಬೆರಳು, ಉದ್ದ ಬೆರಳು ಇರುತ್ತಲ್ಲ, ಆ ಉದ್ದದ ಬೆರಳನ್ನು ನಾವು ಈ ಫಿಂಗರ್ ಟಿಪ್ ಇದರೊಳಗಡೆ ಹಾಕಿಬಿಟ್ಟು ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡಬೇಕಾಗತ್ತೆ. ಅದು ಅಕ್ಯುರೇಟಾಗಿ ಬರುತ್ತೆ. ಮಧ್ಯದ ಬೆಟ್ಟಿನಲ್ಲಿ ಹೆಚ್ಚಿನ ನರಗಳು ಮತ್ತು ರಕ್ತ ಸಂಚಾರ ಹೆಚ್ಚಾಗಿರೋದ್ರಿಂದ ಆ ಬೆಟ್ಟಿನಲ್ಲಿ ತಗೊಂಡ್ರೆ ಅಕ್ಯುರೇಟಾಗಿ ತೋರಿಸುತ್ತೆ. ಈ ರೀಡಿಂಗ್ಸ್ ತೊಗೊಳಕ್ಕೂ ಮುಂಚೆ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿಡಬೇಕು. ಉಗುರು ತುಂಬ ಉದ್ದ ಇರಬಾರ್ದು, ಹಾಗೆಯೇ ನೈಲ್ ಪಾಲಿಷ್ನ ಹಚ್ಚಿರಬಾರ್ದು. ಇಲ್ಲಿ ನಾನು ನೈಲ್ ಪಾಲಿಷ್ ಹಚ್ಕೊಂಡು ನೋಡ್ತಾ ಇದ್ದೀನಿ, ಅದರಿಂದ ನಾನು ನಮ್ಮ ಮನೆಯವ್ರದ್ದು ಎಲ್ಲ ಟೆಸ್ಟ್ ಮಾಡಿ ನೋಡ್ತೀನಿ. ಇಲ್ಲಿ ನಿಮಗೆ ಕಾಣ್ತಾ ಇರೋದು ಒಂದು ಸೈಡು SpO2 ಅಂದರೆ ಸ್ಯಾಚುರೇಟೆಡ್ ಆಕ್ಸಿಜನ್ ಲೆವೆಲ್ ಅಂತ ಹೇಳಿ. ಕರೋನಾ ಬಂದವರಿಗೆ ಚೆಕ್ ಮಾಡೋದೇ ಈ ಆಕ್ಸಿಜನ್ ಲೆವೆಲ್ನ. ಇದು ಎಷ್ಟಿದೆ ಸ್ಯಾಚುರೇಷನ್ ಲೆವೆಲ್ಲು ಬ್ಲಡ್ಡಲ್ಲಿ ಅನ್ನೋದನ್ನೇ ಈ ಕರೋನಾ ಬಂದಾಗ ಎಲ್ಲ ಚೆಕ್ ಮಾಡಿ ನೋಡೋದು. ಇದು 94ಗಿಂತ ಹೆಚ್ಚಾಗೇ ಇರಬೇಕು. 94ಗಿಂತ ಕಡಿಮೆ ಬಂತು ಅಂತ ಹೇಳಿದ್ರೆ ಇದು ಪಾಸಿಟಿವ್ ಇರೋಂತಹ ಚಾನ್ಸಸ್ ಇದೆ. ಇದು ಯಾವಾಗಲೂ 97, 98, ಒಟ್ಟು 94 ಮೇಲೆ ಇರಬೇಕು. ಇದರ ನಂತರ ಈ ಪಕ್ಕದಲ್ಲಿರೋವಂಥದ್ದು ಪಲ್ಸ್ ರೇಟ್ ಪರ್ ಮಿನಿಟ್. ಇದು ಹಾರ್ಟ್ ಬೀಟು, ನಮ್ಮ ಪರ್ ಮಿನಿಟ್ ಎಷ್ಟು ಬೀಟ್ ಆಗ್ತಾಯಿದೆ ಅಂತ. ಇದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಇದ್ರದ್ದು ನಾರ್ಮಲ್ಲು 70 to 100 ಅಂತ ಹೇಳ್ಬೋದು. ಈಗ ನೀವು ತುಂಬ ಸುಸ್ತಾಗಿರ್ತೀರ, ತುಂಬ ವರ್ಕ್ ಮಾಡಿ ಬಂದಿರ್ತೀರ, ಅಂಥ ಟೈಮಲ್ಲಿ ಹಾರ್ಟ್ ಬೀಟು ಹೆಚ್ಚಾಗಿ ಬರುತ್ತೆ. ತುಂಬ ರಿಲ್ಯಾಕ್ಸಿಂಗ್ ಮೂಡಲ್ಲಿರಬೇಕಾದ್ರೆ ಇದು 70, 90 ಆ ಥರ ಕಡಿಮೆ ತೋರಿಸ್ತಾ ಇರುತ್ತೆ, ಹಾಗಿರುತ್ತೆ. ಹಾಗಾಗಿ ಇದಕ್ಕೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದು ತುಂಬ ಹೈ ಇರಬಾರ್ದು, ಒಟ್ಟು 100ಇಂದ 70ಇಂದ 100 ತನಕ ಇದ್ದರೆ ಇದು ನಾರ್ಮಲ್ ಆಗೇ ಇರುತ್ತೆ. ಇದು ಫ್ಲೆಕ್ಚುಯೇಟ್ ಆಗ್ತಾ ಇರುತ್ತೆ ಕೂಡ. ನೀವು ಮಧ್ಯದಲ್ಲಿ ಒಂದು PI ಅಂತ ಇದೆ, PI ಪರ್ಸೆಂಟೇಜ್ ಅಂದರೆ ಪರ್ಫ್ಯೂಷನ್ ಇಂಡೆಕ್ಸ್ ಅಂತ.
ಈ ಕಾಣ್ತಾ ಇರೋಂತಹ ಇನ್ಫ್ರಾರೆಡ್ ರೇಸ್ ಇದೆಲ್ಲ, ಇದನ್ನು ರೀಡ್ ಮಾಡಲಿಕ್ಕೆ ಮೇಲೆ ಒಂದು ಸೆನ್ಸಾರ್ ಇಟ್ಟಿದ್ದಾರೆ. ನಾವು ಫಿಂಗರ್ ಟಿಪ್ನ ಇಟ್ಟಾಗ ನಮ್ಮ ಬೆರಳಿನ ಮೂಲಕ ಹಾದು ಹೋಗೋಂತಹ ರೇಸು ಎಷ್ಟರ ಮಟ್ಟಿಗೆ ಹಾದು ಹೋಗುತ್ತೆ, ಎಷ್ಟರ ಮಟ್ಟಿಗೆ ಹಾದು ಹೋಗಲ್ಲ. ಅಂದರೆ ನಮ್ಮ PI ಇಂಡೆಕ್ಸ್ ಈ ರೇಷಿಯೋ ಇದೆಯಲ್ಲ, ಇದು ಹೆಚ್ಚಿಗೆ ಇದ್ದಷ್ಟು ನಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಕೌಂಟು ಚೆನ್ನಾಗಿ ಬರುತ್ತೆ. ಇದರದ್ದು ನಾರ್ಮಲ್ಲಾಗಿ 0.02%ಇಂದ 20% ತನಕ ಇರಬೇಕು. ನಾನಿಲ್ಲಿ ಇನ್ನೊಂದು ರೀತಿಯಾಗಿ ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಈಗ ನಾನು ಮಣಿಕಟ್ಟನ್ನು ಗಟ್ಟಿಯಾಗಿ ಹಿಡ್ಕೊಳ್ತೀನಿ, ರಿಸ್ಟ್ ಹತ್ರ ಗಟ್ಟಿಯಾಗಿ ಒತ್ತಿ ಹಿಡ್ಕೊಳ್ತೀನಿ. ಆಗ ರಕ್ತ ಸಂಚಾರ ಬೆರಳಿನ ಕಡೆ ಕಡಿಮೆ ಆಗುತ್ತೆ. ಆಗ ನೀವು ಗಮನಿಸಿ ಕೆಳಗಡೆ ತೋರಿಸ್ತಾ ಇರೋಂತಹ ಪಲ್ಸ್ ರೇಟು ಪೂರ್ತಿಯಾಗಿ ಸ್ಟ್ರೈಟ್ ಲೈನ್ ಆಗುತ್ತೆ. ಅಂದರೆ ಬ್ಲಡ್ಡು ನನ್ನ ಕೈ ಕಡೆ ಹರಿತಾ ಇಲ್ಲ, ಅಂದರೆ ಅಲ್ಲಿ ಸಂಚಾರ ಆಗ್ತಾಯಿಲ್ಲ, ಅದರಿಂದ ಅದಕ್ಕೆ ಪಲ್ಸ್ ರೇಟು ಸಿಗ್ತಾಯಿಲ್ಲ, ಅದು ಪೂರ್ತಿ ಸ್ಟ್ರೈಟ್ ಲೈನ್ ಆಗುತ್ತೆ. ಆದ್ದರಿಂದ ಈ ಡಿವೈಸು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿ ನಾವು ಕನ್ಫರ್ಮ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ತೋರಿಸ್ತಾರಲ್ಲ, ಆಗ ತೋರಿಸಿದ್ರು, ಪಕೋಡ ಇಟ್ಟು ತೋರಿಸಿದ್ರು, ಪೆನ್ ಇಟ್ಟು ತೋರಿಸಿದ್ರು, ಅದು ಪಲ್ಸ್ ರೇಟ್ ತೋರಿಸ್ತಾ ಇತ್ತು, ಹಾಗೆಯೇ ಆಕ್ಸಿಜನ್ ಲೆವೆಲ್ ತೋರಿಸ್ತಾ ಇತ್ತು. ಆದ್ದರಿಂದ ನಾನು ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೋಸ್ಕರ ಈ ರೀತಿಯಾಗಿ ಮಾಡಿ ನೋಡ್ತಾ ಇದ್ದೀನಿ. ನೀವೇ ನೋಡ್ಬೋದು, ಇಲ್ಲಿ ಸ್ಟ್ರೈಟ್ ಲೈನಾಗಿ ಬ್ಲಡ್ ಮೂವ್ ಆಗ್ತಾ ಇಲ್ಲ, ಆದ್ದರಿಂದ ಪಲ್ಸ್ ರೇಟು ತೋರಿಸ್ತಾ ಇಲ್ಲ. ಇಲ್ಲಿ ಪಲ್ಸ್ ಮೂವ್ ಆಗ್ತಾ ಇರೋದು ತೋರಿಸ್ತಾ ಇಲ್ಲ. ಸೊ ಡಿವೈಸ್ ಗುಡ್ ಡಿವೈಸ್ ಅಂತ ಹೇಳಿ ಅಂದ್ಕೊಳ್ಬೋದು. ಹಾಗೆ ಇದರಲ್ಲಿ ಪೆನ್ನನ್ನು ಕೂಡ ನಾನು ಇನ್ಸರ್ಟ್ ಮಾಡಿ ನೋಡಿದೆ, ಆದರೆ ಇದರಲ್ಲಿ ಯಾವುದೇ ರೀತಿಯ PI ಆಗಲಿ, ಆಕ್ಸಿಜನ್ ಲೆವೆಲ್ ಆಗಲಿ, ಹಾರ್ಟ್ ಬೀಟ್ ಆಗಲಿ ತೋರಿಸ್ತಾ ಇಲ್ಲ, ಪಲ್ಸ್ ರೇಟ್ ಆಗಲಿ ತೋರಿಸ್ತಾ ಇಲ್ಲ. ಸೊ ಇದು ಒಂದು ಜಿನೈನ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದನ್ನು ಯೂಸ್ ಮಾಡೋದು ಕೂಡ ತುಂಬಾ ಸುಲಭ. ಇದರಲ್ಲಿ ಆಕ್ಸಿಜನ್ ಲೆವೆಲ್ ಚೆಕ್ ಮಾಡಿ ನೋಡಾದಮೇಲೆ ನೀವು ಬೆರಳನ್ನು ತೆಗೆದ್ರೆ ಇದು ಆಟೋಮೆಟಿಕ್ಕಾಗಿ 10 ಸೆಕೆಂಡಲ್ಲಿ ಆಟೋ ಆಫ್ ಆಗುತ್ತೆ. ಸೊ ಇದು ಸೆಲ್ ಹೋಗುತ್ತೆ, ಆನ್ ಮಾಡಿಟ್ವಿ, ಆ ಥರದ್ದು ಯಾವುದೇ ರೀತಿಯಾದಂತಹ ಸಮಸ್ಯೆ ಇದರಲ್ಲಿ ಆಗೋದಿಲ್ಲ. ಇದರಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಡೈರೆಕ್ಷನಲ್ ಡಿಸ್ಪ್ಲೇ, ಡಿಜಿಟಲ್ ಡಿಸ್ಪ್ಲೇ ಇದು ಕಾಣಿಸ್ತಾ ಇದೆಯಲ್ಲ, ಇದು ನೀವು ಒಂದು ಸಾರಿ ಪ್ರೆಸ್ ಮಾಡಿದ್ರೆ ಒಂದೊಂದು ಡೈರೆಕ್ಷನಲ್ಲಿ ಬೇರೆ ಬೇರೆ ಡೈರೆಕ್ಷನಲ್ಲಿ ತೋರಿಸ್ಕೊತಾ ಬರುತ್ತೆ. ಅದರಿಂದ ನೀವು ಯಾವುದೇ ದಿಕ್ಕಿನಲ್ಲಿ ಕೂತ್ರೂ ಅದರದ್ದು ಡಿಸ್ಪ್ಲೇ ನೋಡಿಕೊಂಡು ಆಕ್ಸಿಜನ್ನ ಚೆಕ್ ಮಾಡ್ಕೊಳ್ಬೋದು. ಇದೊಂದು ತುಂಬಾ ಈಸಿ ಫೀಚರ್ ಅಂತ ಹೇಳ್ಬೋದು. ಇದನ್ನು ಯೂಸ್ ಮಾಡೋದು ಕೂಡ ಅಷ್ಟೇ ಈಸಿ. ನೀವೇ ನೋಡಿದ್ರಿ, ಜಸ್ಟ್ ಫಿಂಗರ್ ಟಿಪ್ ಮೂಲಕ ನಮ್ಮ ಹೆಲ್ತನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ. ಆದ್ದರಿಂದ ಇದು ಮನೇಲಿ ಇರಲೇಬೇಕು, ಇಂಥ ಟೈಮಲ್ಲಿ, ಕರೋನಾ ಟೈಮಲ್ಲಿ ಇರಲೇಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ 3rd ವೇವ್ 4th ವೇವ್ ಅಂತ ಹೇಳ್ತಾನೆ ಇರ್ತಾರೆ, ಭಯ ಆಗುತ್ತೆ. ಸೊ ನಾವು ಮನೆಯಲ್ಲೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು, ಮಾಸ್ಕ್ ಹಾಕ್ಕೊಂಡು, ಹಾಗೆಯೇ ಕೆಲವೊಂದು ಡಿವೈಸ್ಗಳಿಂದ ನಮ್ಮ ಆರೋಗ್ಯನ ಆವಾಗವಾಗ ಚೆಕಪ್ ಮಾಡಿಕೊಂಡು ನಾವೇ ಮುಂಜಾಗ್ರತೆ ವಹಿಸ್ಕೊಳ್ಳೋದು, ಹಾಗೆಯೇ ಸೇಫಾಗಿರೋದು ಮುಖ್ಯ ಆಗುತ್ತೆ. ಅದರಿಂದ ಎಲ್ಲರೂ ಜವಾಬ್ದಾರಿಯಿಂದ ವರ್ತಿಸಬೇಕು, ಹಾಗೆಯೇ ಈ ಕರೋನಾ ಸ್ಪ್ರೆಡ್ ಆಗೋದನ್ನು ತಡಿಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಥವಾ ನಿಮಗೆ ಇದರಿಂದ ಹೆಲ್ಪ್ ಆಗಿದೆ ಅನ್ನೋದಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಚೈತ್ರಾಸ್ ಕ್ರಿಯೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.